ವಿದ್ಯಾರಣ್ಯಪುರದಲ್ಲಿ ಕಳೆದ 10 ವರ್ಷಗಳಿಂದ ಈ ಫ್ಯಾಮಿಲಿ ಅಥೆಂಟಿಕ್ ಪಂಜಾಬಿ ಸ್ಟೈಲ್ ಫುಡ್ ನ ಅಫೋರ್ಡಬಲ್ ಪ್ರೈಸ್ಗೆ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವ್ರ ಹತ್ರ ಸಿಗೋ ಸತ್ತು ಪರಾಟ ಅಂತೂ ಹೈಲಿ ಸಜೆಸ್ಟ್ ಮಾಡ್ತೀನಿ. ಅಷ್ಟೇ ಅಲ್ಲದೆ ಗೀ ಫುಲ್ಕ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ. ಇನ್ನು ಪನ್ನೀರ್ ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ ಗುರು. ಯಾವ್ದಪ್ಪ ಈ ಜಾಗ ಅಂದ್ರೆ ಪಂಜಾಬಿ ತಡ್ಕ ಅಂದ್ಬಿಟ್ಟು ವಿದ್ಯಾರಣ್ಯಪುರ BL ಲೆವೆಟ್ ಅಲ್ಲೇ ಈ ಜಾಗ ಕೂಡ ಲೊಕೇಟ್ ಆಗಿದೆ. ಈ ಜಾಗನ ಕೂಡ ನಮ್ಮ ಶಶಾಂಕ್ ಅವರು ಬರೀ ರೆಫರ್ ಮಾಡೋದಲ್ಲದೆ ಖುದ್ದಾಗ ಅವರೇ ಈ ಜಾಗಕ್ಕೆ ಕರ್ಕೊಂಡು ಹೋಗಿದ್ರು. ಮೊದಲಿಗೆ ನಾವಿಲ್ಲಿ ಗೀ ಫುಲ್ಕನ ಆರ್ಡರ್ ಮಾಡಿದ್ವಿ. ಅದ್ರ ಜೊತೆಗೆ ಹೈ ಪ್ರೋಟೀನ್ ಇರತಕ್ಕಂತ ಈ ಸತ್ತು ಪರಾಟನ ಇಲ್ಲಿ ಆರ್ಡರ್ ಮಾಡಿದ್ವಿ. ಸತ್ತು ಪರೋಟ ಬಗ್ಗೆ ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು, ಹೇಗೆ ಮಾಡ್ತಾರೆ ಅಂತ ನೋಡಿದ್ವಿ. ಫುಲ್ ಗೀ ಎಲ್ಲ ಹಾಕ್ಬಿಟ್ಟು ಪರ್ಫೆಕ್ಟ್ ಆಗಿ ಎರಡು ಕಡೆ ರೋಸ್ಟ್ ಮಾಡ್ಬಿಟ್ಟು ಕೊಡ್ತಾರೆ. ನಾವಿಲ್ಲಿ ಗ್ರೇವಿಗಳೆಲ್ಲ ಯಾವ್ದು ಆರ್ಡರ್ ಮಾಡಿದ್ವು ಅದೆಲ್ಲ ಹಾಫ್ ಪೋರ್ಷನ್ ಅಲ್ಲೇ ಆರ್ಡರ್ ಮಾಡಿದ್ವಿ. ಯಾವ್ದಾವ್ದಂತ ನೋಡಿದ್ರೆ ಚೋಲಾ ಮಸಾಲ, ದಾಲ್ ಮಖನಿ ಮತ್ತೆ ಪನ್ನೀರ್ 65 ಅಂದ್ಬಿಟ್ಟು ಇದೆಲ್ಲಾನು ಕೂಡ ಹಾಫ್ ಪೋರ್ಷನ್ ಅಲ್ಲಿ ಆರ್ಡರ್ ಮಾಡಿದ್ವಿ. ಇನ್ನು ಇವ್ರ ಹತ್ರ ಸಿಗೋ ಮ್ಯಾಂಗೋ ಲಸ್ಸಿ ಅಂತೂ ಹೈಲಿ ರೆಕಮೆಂಡೆಡ್. ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಿ. ಮೊದಲಿಗೆ ನನಗಂತೂ ಈ ಸತ್ತು ಪರೋಟನ ಟ್ರೈ ಮಾಡಿದೆ. ತಿನ್ನೋದಕ್ಕೆ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿತ್ತು. ಒಳಗಡೆ ಫಿಲ್ಲಿಂಗ್ಸು ಹಾಗೆ ಸೂಪರು. ಇನ್ನು ಗೀ ಫುಲ್ಕ ಜೊತೆಗೆ ಆರ್ಡರ್ ಮಾಡಿರ್ತಕ್ಕಂಥ ಗ್ರೇವಿಗಳನ್ನ ಟ್ರೈ ಮಾಡಿದೆ. ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು. ಪನ್ನೀರ್ 65 ಮತ್ತೆ ಚೋಲೆ ಮಸಾಲ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ತೀನಿ. ಕೊನೆಯದಾಗಿ ಇಲ್ಲಿ ಸಿಗೋ ಲಸ್ಸಿಯಿಂದ ಎಂಡ್ ಮಾಡಿದೆ. ಜಾಗ ನೆನಪಿದೆಯಲ್ಲ, ವಿದ್ಯಾರಣ್ಯಪುರ ಕಡೆ ಹೋದವಾಗ ಈ ಜಾಗನ ವಿಸಿಟ್ ಮಾಡಿ.